ಮನಗುಂಡಿ ಗ್ರಾಮದಲ್ಲಿ ಗ್ರಾಮ ದೇವತೆಯ ಜಾತ್ರಾ ನಿಮಿತ್ತವಾಗಿ 10ನೇ ದಿವಸ ಒಂದು ಕುಸ್ತಿ ಪಂದ್ಯಾವಳಿಯನ್ನ ಏರ್ಪಾಡ ಅಂದ್ರೆ ಕೆಕೆ ಅಭಿಮಾನ ಬಳಗ ಅಂತ ಹೇಳಿ ಮಾಡ್ಕೊಂಡಿದ್ರು. ಇದು ಕೆಕೆ ಅಭಿಮಾನಿ ಬಳಗ ಅಲ್ಲ, ಇದು ಕಲ್ಮೇಶ್ ಮುಮ್ಮಿಗಟ್ಟಿ ಗ್ರಾಮದ ಉತ್ಸಾಹಿ ಯುವಕ ಕಲ್ಮೇಶ್ ಮುಮ್ಮಿಗಟ್ಟಿ ಅವರ ಗೆಳೆಯರ ಬಳಗದ ವತಿಯಿಂದ ಈ ಕುಸ್ತಿ ನಿಕಾಲಿ ಕುಸ್ತಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ನಾನು ಉತ್ಸುಕನಾಗಿ ನಮ್ಮ ಕಲ್ಮೇಶ್ ಮುಮ್ಮಿಗಟ್ಟಿ ಮತ್ತು ಗ್ರಾಮದ ಹಿರಿಯರು, ಗ್ರಾಮದ ಮುಖಂಡರು ಎಲ್ಲರೂ ಸೇರಿ ಏನು ಮಾಡಿದ್ರೆ ಅವರಿಗೆ ನಾನು ಸಹಕಾರಿ ಆಗಬಲ್ಲೆ ಆಗ್ತೇನೆ ಅಂತ ಹೇಳ್ಬಿಟ್ಟು ನಾನು ಕೂಡ ಅವ್ರ ಜೊತೆಗೆ ಬೆನ್ನೆಲುಬಾಗಿ ನಿಂತಿದ್ದೇನೆ. ಇವತ್ತೇನು ಕುಸ್ತಿಗಳು ಸಾಕಷ್ಟು ನಾವು ನಮ್ಮ ಅಶೋಕ್ ಭಯ, ನಮ್ಮ ಗುರುನಾಥ್ ಅವರು ಇದ್ದಾಗ ನಾವು ತಾಲೀಮ್ಗೆ ಹೋಗ್ತಿದ್ವಿ, ಅವ್ರ ಜೊತೆಗೆ ಕಾಲವನ್ನು ಕಳಿತಿದ್ವಿ, ಅವರ ಕುಸ್ತಿ ಓಡಾಡಿದಾಗ ಅವ್ರ ಕ್ರೀಡಾ ಚಟುವಟಿಕೆಗಳನ್ನು ನೋಡ್ತಿದ್ವಿ. ಅವರು ನಮ್ಮ ಧಾರವಾಡ ಜಿಲ್ಲೆಗೆ, ನಮ್ಮ ಧಾರವಾಡ ತಾಲೂಕಿಗೆ ಒಂದು ರಾಜ್ಯದಲ್ಲಿ ಒಂದು ಕೀರ್ತಿಯನ್ನ ತಂದು ಕೊಟ್ಟಂತ ಪೈಲ್ವಾನರು. ಹಾಗಾಗಿ ಅವರ ಜೊತೆಗೆ ಒಡನಾಟ ಜಾಸ್ತಿ ಇರುವುದರಿಂದ ನಾನು ಪೈಲ್ವಾನರು ಅಂದ್ರೆ ಅವರ ಬಗ್ಗೆ ಬಹಳ ಒಂದು ಹೆಮ್ಮೆಯನ್ನು ಇಟ್ಕೊಂಡಂತ ವ್ಯಕ್ತಿ. ಹೀಗಾಗಿ ನಾವು ಕುಸ್ತಿ ಮಾಡ್ತೀವಿ ಅಂದ್ರೆ ಮಾಡ್ರಿ ಅಂತ ಹೇಳಿದ್ವಿ. ಬಟ್ ನನ್ನ ಅನಿಸಿಕೆ ಏನಿದೆ, ಬರುವ ಹಂತದಲ್ಲಿ ಕುಸ್ತಿ ಕ್ರೀಡಾಪಟುಗಳು ಕಮ್ಮಿ ಆಗ್ತವ, ಇವರಿಗೆ ಉತ್ತೇಜನ ಕೊಡ್ಬೇಕು. ನಾವು ಈ ಮನಗುಂಡಿ ಗ್ರಾಮದಿಂದನೇ ನಾವು ಸ್ಟಾರ್ಟ್ ಮಾಡೋಣ ಅಂತಕ್ಕಂಥ ಒಂದು ಹುಮ್ಮಸ್ಸನ್ನು ಇಟ್ಕೊಂಡು ಈ ಮನಗುಂಡಿಯ ಗ್ರಾಮದ ಎಲ್ಲ ಹಿರಿಯರು ಮತ್ತು ಪೈಲ್ವಾನರು, ಯುವ ಮಿತ್ರರು ಒಂದಿಗೆ ಕೂಡಿಕೊಂಡು ಇದನ್ನ ಸ್ಟಾರ್ಟ್ ಮಾಡಿದೀವಿ. ಉತ್ಸುಕತೆಯಿಂದ ತಾಲೀಮ್ಗೆ ಹೋಗಿ ತಾಲೀಮ್ ಮಾಡಿ ಈ ಕುಸ್ತಿಯನ್ನ ಆಡಿ ನಮ್ಮ ಧಾರವಾಡ ತಾಲೂಕು ಮತ್ತು ಗ್ರಾಮಗಳ ಧಾರವಾಡ ಜಿಲ್ಲೆಯ ಒಂದು ಕೀರ್ತಿ ಪತಾಕೆಯನ್ನು ಅವರು ತಂದು ಕೊಡ್ತಕ್ಕಂತ ಆಸೆಯನ್ನ ನಾವು ಹೊಂದ್ಕೊಂಡಿದ್ದೀವಿ. ಹಾಗಾಗಿ ಬರೋ ದಿನಗಳಲ್ಲಿ ಇನ್ನು ಈ ಕ್ರೀಡೆಗೆ, ಕುಸ್ತಿ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹವನ್ನ, ಹೆಚ್ಚಿನ ಸಮಯ ನಾವು ಕೊಡತಕ್ಕಂತ ಕೆಲಸ ನಾವೆಲ್ಲರೂ ಕೂಡಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ